ಕೆಳಗೆ ಬಾ. Imagination, that's your creation. Hi guys, welcome back to my YouTube channel. ಇವತ್ತು ಒಂದು ಹೆಲ್ದಿ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಕಿಚನ್ ಎಂಟರ್ ಆದೆ. ಆ್ಯಂಡ್ ನಾನು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್. ಆ್ಯಂಡ್ ನಾನು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಈಗ ನಾನು ಆ ಹೆಲ್ದಿ ಡ್ರಿಂಕ್ನ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನಿಮಗೆ ಟೈಟಲ್ ಕಾರ್ಡ್ ನೋಡೇ ಗೊತ್ತಾಗಿದೆ ಯಾವ ಜ್ಯೂಸ್ ಇದು ಅಂತ. ಸೊ ಇಟ್ಸ್ ABC ಜ್ಯೂಸ್. ABC ಅಂದರೆ ಆ್ಯಪಲ್, ಬೀಟ್ರೂಟ್ ಆ್ಯಂಡ್ ಕ್ಯಾರೆಟ್. ಇದರಲ್ಲಿ 1 ಫ್ರೂಟ್ ಮತ್ತು 2 ವೆಜಿಟೇಬಲ್ಸ್ ಇನ್ಕ್ಲೂಡ್ ಆಗಿದೆ. ಸೊ ಒಂದು ಫ್ರೂಟಲ್ಲೇ ತುಂಬ ರೀತಿಯಾದಂಥ ಬೆನಿಫಿಟ್ಸ್ ಇದೆ. ಆ್ಯಂಡ್ ವೆಜಿಟೇಬಲಲ್ಲೂ ಅಷ್ಟೇ ಎಷ್ಟೊಂದು ಥರ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಇನ್ನು ಈ ಮೂರೂ ಒಟ್ಟಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ಲಿ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಪ್ಯಾಕೇಜ್ ಆಫ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಆ್ಯಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂತಾರಲ್ಲ, ಹಾಗೆ ಆ್ಯಪಲಲ್ಲಿ ನಮಗೆ ವಿಟಮಿನ್ C, E, K ಇದೆ. ಆ್ಯಂಡ್ ಮಿನರಲ್ಸ್ ಲೈಕ್ ಪೊಟ್ಯಾಷಿಯಮ್ ವಿಚ್ ಇಸ್ ವೆರಿ ಗುಡ್ ಫಾರ್ ಹಾರ್ಟ್ ಹೆಲ್ತ್. ಹೃದಯಕ್ಕೆ ತುಂಬ ಒಳ್ಳೆಯದು ಅದು ಆ್ಯಪಲ್ ತಿಂದರೆ. ಆ್ಯಂಡ್ ಇನ್ನು ಬೀಟ್ರೂಟಲ್ಲಿ ಕೂಡ ವಿಟಮಿನ್ C ಇದೆ. ವಿಟಮಿನ್ C ಮಾತ್ರ ಸ್ಕಿನ್ ಹೆಲ್ತ್ ಆ್ಯಂಡ್ ಇಮ್ಯೂನ್ ಫಂಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಆದಂಥ ರೋಲ್ ಪ್ಲೇ ಮಾಡುತ್ತೆ. ಹಾಗೆ ಕ್ಯಾರೆಟಲ್ಲಿ ವಿಟಮಿನ್ A ಕಣ್ಣಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ವಿಟಮಿನ್ C ಅಂತೂ ಕಾಮನ್ ಈ 3 ಫ್ರೂಟ್ ಮತ್ತು ವೆಜಿಟೇಬಲ್ಸಲ್ಲಿ. ಸೊ ಹಾಗೆ ದಿಸ್ ABC ಡ್ರಿಂಕ್ ಇಸ್ ವೆರಿ ಗುಡ್ ಟು ಹೆಲ್ತ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್ ಆಲ್ಸೋ. ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಕೂದಲಿಗೂ ಒಳ್ಳೆಯದು. ಆ್ಯಂಡ್ ಕೊಲೆಸ್ಟ್ರಾಲ್, BP ನೆಲ್ಲ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಕಣ್ಣಿನ ಸಮಸ್ಯೆ ಇದ್ದರೆ ಅದನ್ನು ಕೂಡ ಇಂಪ್ರೂವ್ ಮಾಡುತ್ತೆ ವಿಷನ್ನ. ಆ್ಯಂಡ್ ಕ್ಯಾನ್ಸರ್ ಸೆಲ್ನ ಡಿಸ್ಟ್ರಾಯ್ ಮಾಡುತ್ತೆ. ಸೊ ಇಟ್ ಕ್ಯೂರ್ಸ್ ಇಂಡೈಜೆಷನ್ ಆ್ಯಂಡ್ ತುಂಬ ಬ್ಯಾಡ್ ಬ್ರೀತ್ ಇದ್ದರೆ ಇದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ಲ ಈ ಜ್ಯೂಸಿಂದ. ಮತ್ತು ಯಾಕೆ ತಡ, ನಾವು ಇದನ್ನು ಮಾಡ್ಕೊಂಡು ಕುಡಿಬೋದಲ್ಲ ನಮ್ಮ ಡೈಲಿ ಲೈಫಲ್ಲಿ. ಹಲೋ, ಈಗಲಾ? ಹಾಂ, ಎಷ್ಟೊತ್ತಿಗೆ ಬರ್ಬೇಕು ಹೇಳು, ಬರ್ತೀನಿ. ಈಗ ಬರಬೇಕಾ? ಹಾಂ ಸರಿ, ಬಂದೆ ತಡಿ. ಬರ್ತಾ ಇಲ್ಲ, ಕಚ್ಕೊಂಡು ಕುತ್ಕೊಬಿಟ್ಟಿದೆ ಮಿಕ್ಸಿಗೆ. ನನಗೆ ಮಿಕ್ಸಿ ತೆಗಿಯೋಕ್ಕೂ ಬರಲ್ಲ, ಹಾಕೋಕ್ಕೂ ಬರಲ್ಲ, ಇಷ್ಟು ಗಟ್ಟಿನ. ಮಮ್ಮಿ ಎಲ್ಲಿದ್ಯಾ? ಹೆಲ್ಪ್ ಮಾಡಿ ಬಾ ಬಾ. ವೈಶ್ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಆ್ಯಂಡ್ ಮಿಕ್ಸಿ ನೋಡಿದರೆ ಬರ್ತಾ ಇಲ್ಲ. ಈಗ ತಾನೇ ಡ್ಯಾಡಿ ಕಾಲ್ ಮಾಡಿದರು. ಅಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಕೆಲಸ ನಡೀತಾ ಇದೆ. ಸೊ ಬಾ, ಇಲ್ಲಿ ಹೇಗೆ ಮಾಡಿದ್ದಾರೆ ನೋಡ್ಕೊಂಡು ಹೋಗ್ಬಾ ಅಂತ ಕರೀತಾ ಇದ್ದಾರೆ. ಸೊ ಈಗ ಅಲ್ಲಿಗೆ ಬೇರೆ ರೆಡಿಯಾಗಿ ಹೋಗಬೇಕು. ಸ್ಯಾಟರ್ಡೇ ಆರಾಮಾಗಿ ಮನೇಲೇ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಮೂವಿ ನೋಡ್ಕೊಂಡಿರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನಾವು ಈಗ ಹೋಗಬೇಕು ಆಚೆ ಟೌನಿಗೆ. ಸೊ ಇದು ತೆಗಿಯೋಕ್ಕಾಗ್ತಾ ಇಲ್ಲ. ನಾನು ABC ಅಮ್ಮ ಬಾಯಿಲಿ ವಿಡಿಯೋ ಆನಲ್ಲಿದೆ, ಅದಕ್ಕೆ ಹೇಳಿದ್ದು ವಿಡಿಯೋ ಆನಲ್ಲಿದೆ. ಆರಾಮಾಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಬಾ. ಓ ಗಾಶ್, ವಾಟ್ ಇಸ್ ದಿಸ್? ಬರ್ತಾನೆ ಇಲ್ಲ ಅಮ್ಮ. ಎಷ್ಟು ಟ್ರೈ ಮಾಡಿದ್ರು ಎಲ್ಲಿ ಮುರಿದೋಗ್ಬಿಡುತ್ತೆ ಅಂತ ಭಯ. ಅದು ತಿರುಗ್ತಿಲ್ಲ, ಬರ್ತಿಲ್ಲ ಮಿಕ್ಸಿ. ಓ ಸರಿಯಾಗಿ ಲಾಕ್ ಮಾಡಿದ್ದೀನಿ, ಅದು ಎಲ್ಲೋ ಕಲರ್ ಕಾಣಂಗೆ, ಅದಕ್ಕೆ ಬಾ ಬೇಗ. ಅಷ್ಟೊತ್ತಿಗೆ ಗ್ಲಾಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮ ಬಂದು ಇದೆಲ್ಲ ತೆಕ್ಕೊಡ್ತಾರ, ನೋಡೋಣ. ಮಮ್ಮಿ ಆಯಿತಾ? ಅದನ್ನು ತೆಗಿಯೋಕೆ ಆಗ್ತಾ ಇಲ್ಲ. ಆಗಲ್ಲ, ನನಗೂ ಆಗಲ್ಲ.
ಇಟ್ಕ ಇದು ಮಿಕ್ಸಿ ಇಟ್ಕ. ಹಾಂ, ಏನು ಮಾಡಿಟ್ಟಿಯೇ? ನಾನೇನು ಮಾಡಿಲ್ಲ. ಅಡುಗೆ ಮನೆಗೆ ಸೇರಿಸಲ್ಲ, ಇದಕ್ಕಾಗಿನೇ. ನಾನಲ್ಲ. ನೋಡು ನೋಡು, ಕ್ಯಾಮ್ರಾ ಬಿಟ್ಟು ಫಸ್ಟ್ ಇದೆ, 2 ಕೈಲಿ ಗಟ್ಟಿಯಾಗಿ ಇಟ್ಕೋ, ಬಿಗಿಯಾಗಿ ಇಟ್ಕೋಬೇಕು. ಗಟ್ಟಿ ಇಟ್ಕೊಂಡಿದ್ದೆ. ಏನು ಗೊತ್ತಾಗಲ್ಲ, ಚಿಕ್ಕ ಹುಡುಗಿ. ಗೈಸ್, ಡೋಂಟ್ ಕಿಲ್ ದ ಕಿಡ್ ಇನ್ಸೈಡ್ ಯು. ಎಲ್ಲರೊಳಗೂ ಒಂದು ಚೈಲ್ಡಿಶ್ ಕಿಡ್ ನೇಚರ್ ಇದ್ದೇ ಇರುತ್ತೆ. ಸೊ ಏನು ತುಂಬ ಮೆಚ್ಯೂರ್ ಅಂತ ತೋರಿಸ್ಕೋಬೇಕು ಅಂತ ಏನಿಲ್ಲ. ಕಿಡ್ ನೇಚರ್ನ ಯಾವುದೇ ಕಾರಣಕ್ಕೂ ಕೊಲ್ಬೇಡಿ, ಅಲ್ವೇನಮ್ಮ? ಕಲಿಬೇಕು. ಅಪರೂಪಕ್ಕೆ ಒಂದೊಂದು ದಿನ ಬಂದ್ರೆ ಹಿಂಗೆ ಆಗೋದು. ಆಗಾಗ ಒಂಚೂರು ಕೆಲಸ ಪಪ್ಪ ಫೋನ್ ಮಾಡಿತ್ತು, ಅಲ್ಲಿ ಮನೆ ಹತ್ರ ಬಾ ಅಂತ, ಅಲ್ಲಿ ಕೆಲಸ ಆಗ್ತಿದೆ, ಹೇಗೆ ಮಾಡಿ ನಾನು ಹೋಗಲ್ಲ. ಒಂದು ನಿಮಿಷ. ಸೊ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೆ ಗೊತ್ತಮ್ಮ, ನೀರೆಲ್ಲ ಹೋಗಂಗೆ, ಮತ್ತೆ ಎಲ್ಲ ನೀರು ಚೆಲ್ಲಿ ಹೋಗ್ಬಿಡುತ್ತೆ. ಅದನ್ನು ಚೆನ್ನಾಗಿ ಇಟ್ಟು ಇದು ಮಾಡಬೇಕು. ಅದು ವೆಟ್ಟಾಗಿದೆ. ಓಕೆ ಓಕೆ ಓಕೆ. ಫುಲ್ ಬೀಟ್ರೋಟ್ ಕಲರೇ ಬಂದುಬಿಟ್ಟಿದೆ ಅಲ್ಲ? ಏ ಎಲ್ಲ ಆಫ್ ಆಗ್ತದೆ. ಅದು ಕಲರ್ ಇದ್ದು ಡಾಮಿನೇಟ್ ಮಾಡುತ್ತೆ, ಹೈಲೈಟ್ ಮಾಡುತ್ತೆ. ರೆಡ್ಡಲ್ಲ ಇಷ್ಟ ಆಗಿದೆ. ನಾನು ಫುಲ್ ಹಾಕಬೇಕಿತ್ತು, ಹೇಗಾಗುತ್ತೋ ಏನೋ ಟೇಸ್ಟ್ ಅಂದ್ಕೊಂಡು ಇಷ್ಟೇ ಹಾಕ್ತೆ. ಜಾಸ್ತಿ ಮಾಡಬೇಕು, ಎಲ್ಲ ಇಟ್ಟು ಉಳಿಸಿದೆ ಹಂಗೆ ಫುಲ್ ಹಾಕೋದು. ಸೊ ಗೈಸ್, ಸಿ ABC ಜ್ಯೂಸ್ ಇಸ್ ರೆಡಿ ಹಿಯರ್. ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ ಫುಲ್ ಮಾಡಿ, ಇಷ್ಟು ಸಾಕು ಅಂದ್ಕೊಂಡೆ. ಅದಿದು ಜಾರ್ ದೊಡ್ಡದಿದೆಯಲ್ಲಮ್ಮ, ಸೊ ಹಿಂಗಾಗ್ತಿದೆ. ಬೇಕಾದ್ರೆ ಈ ಗ್ಲಾಸಿಗೆ ಹಾಕಿದರೆ ನೋಡು ಫುಲ್ ಕಾಣುತ್ತೆ. ನಿಮಗೂ ಬೇಕು ಅಂದರೆ ಇಲ್ಲಿದೆ ಮಾಡ್ಕೊ. ಏನಂದರೆ ಬರೀ ಬೀಟ್ರೋಟ್ ಸ್ಮೆಲ್ಲೇ ಬರ್ತಾ ಇದೆ. ಬೀಟ್ರೋಟೇ ತುಂಬ ಹೈಲೈಟ್ ಆಗಿದೆ ಇದರಲ್ಲಿ, ಮೂರಲ್ಲಿ. ಸೊ ಕ್ಯಾರೆಟ್ ಫುಲ್ ಹಾಕಬೇಕಿತ್ತು ಅಂದ್ಕೊಂಡೆ. ಸ್ಕಿನ್ನೆಲ್ಲ ಸಿಕ್ಕಾಪಟ್ಟೆ ಗ್ಲೋ ಬರುತ್ತೆ. ಹೆಲ್ದಿ ಡ್ರಿಂಕ್ ಇದು. 3 ಹಾಕಿರೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಪಲಲ್ಲಿ ಒಂಥರ ಬೆನಿಫಿಟ್ ಸಿಕ್ಕಿದ್ರೆ, ಬೀಟ್ರೋಟಲ್ಲಿ ಇನ್ನೊಂಥರ ಇದೆ, ಕ್ಯಾರೆಟಲ್ಲಿ ಇನ್ನೊಂಥರ ಇದೆ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಹೇಗಿರುತ್ತೆ ಗೊತ್ತಾ? ನಾನು ಹೇಳ್ತೀನಿ ಈಗ ಕುಡ್ದು. ಒಂಥರ ಚೆನ್ನಾಗಿದ್ದಾರೆ. ಬೀಟ್ರೂಟ್ ಡಾಮಿನೇಟ್ ಮಾಡ್ತಾ ಇದೆ ಅಮ್ಮ ಎಲ್ಲ ಟೇಸ್ಟ್ಗಿಂತ. ನಂಗೆ ಬರೀ ಬೀಟ್ರೂಟ್ ಟೇಸ್ಟ್ ಅಷ್ಟೇ ಕಾಣಿಸ್ತಾ ಇದೆ. ಸೊ ಗೈಸ್, ಅದು ಈ ಜಗ್ಗಲ್ಲಿ ಇಷ್ಟು ಕಾಣಿಸ್ತಿದೆ, ಅದು ಲೋಟಕ್ಕೆ ಹಾಕಿದರೆ ಜಾಸ್ತಿ ಆಗುತ್ತೆ, ಫುಲ್ ಆಗುತ್ತೆ. ಇಲ್ಲ ಅಮ್ಮ, ಇದ್ರೊಳಗೆ ಒಳಗಡೆ ಅಲ್ಲಿ ಇದೆ, ತೆಗೆದು ಫಿಲ್ಟರ್ ಮಾಡಿದ್ರೆ ನೀಟಾಗಿ ಸಿಗುತ್ತೆ. ಇದು ಫಿಲ್ಟರಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಫಿಲ್ಟರ್ ಮಾಡೋದು ಬೇಡ, ಹಾಗೆ ಕುಡಿಯೋಣ ಅಂದ್ಕೊಂಡೆ ಗೊತ್ತಾ, ಬಟ್ ಇದು ಫಿಲ್ಟರ್ ಆಗಿ ಬಂದಿದೆ. ಸೊ ಹಿಯರ್ ಇಟ್ ಈಸ್ ABC ಜ್ಯೂಸ್. ನಾನು ಹೇಳಿಲ್ವ ಅದ್ರೊಳಗಿರುತ್ತೆ ಇನ್ನೂ ಸ್ವಲ್ಪ. ಅದು ಇನ್ನೊಂದು ಸತಿ ಗ್ರೈಂಡ್ ಮಾಡ್ಬೋದಮ್ಮ ನೀನು ಬೇಕಾದರೆ. ಅದು ಒಳಗಡೆ ಇರೋದು, ಅದು ಒಳಗಡೆ ನೋಡಿ ಎಷ್ಟಿದೆ ಫೈಬರ್ಸ್, ಅದೆಲ್ಲ ಅಲ್ಲೇ ಇರುತ್ತೆ ಒಳಗಡೆ. ತೋರಿಸ್ತೀನಿ ಬಾ. ಅದಕ್ಕೆ ಜ್ಯೂಸ್ ಮಾಡ್ಬಾರ್ದು, ಹಾಗೆ ತಿನ್ನಬೇಕು. ಹಾಗೆ ತಿನ್ನೋಣ. ಇದು ಹಾಗೆ ತಿಂತೀನಿ, ಇದು ಜ್ಯೂಸ್, ABC ಜ್ಯೂಸ್. ಸೊ ಹಿಯರ್ ಇಸ್ ಮೈ ಹೆಲ್ದಿ ಡ್ರಿಂಕ್. ಫಾರ್ ಅ ಚೇಂಜ್ ಇವತ್ತು ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ. ವೈ ಆಲ್ವೇಸ್ ಸೇಮ್ ಡ್ರಿಂಕ್ ಅಂತ. ಸೊ ಅಟ್ಲೀಸ್ಟ್ ಈ ಥರ ನಾವು ವೀಕ್ಲಿ 1 or 2 ಕುಡಿಬೇಕು. ತುಂಬಾ ಹೆಲ್ದಿ ಆಗಿರುತ್ತೆ. ಸ್ಕಿನ್ ಕೂಡ ಸಿಕ್ಕಾಪಟ್ಟೆ ಗ್ಲೋ ಬರುತ್ತೆ. ಆ್ಯಂಡ್ ಆಚೆ ಮಳೆ ಕೂಡ ಬರ್ತಾ ಇದೆ. ಇದು ನಾನು ಕಂಪ್ಲೀಟಾಗಿ ಕುಡಿತಾ ಇದ್ದೀನಿ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ. ಸೊ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಅಟ್ಲೀಸ್ಟ್ ಡೈಲಿ ಆಗಲಿಲ್ಲ ಅಂದರೂ ಒಂದು ವೀಕ್ಲಿ 2-3 ಆದರೂ ಕುಡಿಯೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಲೆಟ್ ಮೀ ಟೇಕ್ ಅಪ್ ದಿಸ್ ಚಾಲೆಂಜ್. ಫುಲ್ ಕುಡಿಯೋಣ, ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಹಾಗೆ ಹೊರಗಡೆ ಹೋಗಬೇಕು. ಈಗ ತಾನೇ ಡ್ಯಾಡ್ ಕಾಲ್ ಬೇರೆ ಮಾಡಿದರು. ಸ್ವಲ್ಪ ಮನೆ ಹತ್ರ ಕೆಲಸ ಹೇಗೆ ನಡೀತಿದೆ ನೋಡ್ಕೊಬರ್ಬೇಕು. ಅಷ್ಟೊಂದು ಏನು ಇದಾಗಿಲ್ಲ, ಕುಡಿದಿಲ್ದಿರೋ ಥರ ಏನಿಲ್ಲ. ಯಾಕಂದರೆ ಇದಕ್ಕೆ ನಾನು ಶುಗರ್ ಸಾಲ್ಟ್ ಏನೂ ಹಾಕಿಲ್ಲ, ಜಸ್ಟ್ ರಾ ಹಾಗೆ
ಶುಗರ್ ಎಲ್ಲ ಆ್ಯಡ್ ಮಾಡಬೇಡಿ ಪ್ಲೀಸ್. ಟ್ರೈ ಟು ಅವಾಯ್ಡ್ ಶುಗರ್. ಡೈಲಿ ಯೂಸೇಜ್, ಡೈಲಿ ಟೀ ಕಾಫಿಗೆ ಶುಗರ್ ಹಾಕೊಳೋದು ಒಳ್ಳೆಯದಲ್ಲ ಅಷ್ಟು. ಹಾಗಾಗಿ ನಾನು ಟೀ ಕಾಫಿ ಕುಡಿಯೋದೇ ಇಲ್ಲ, ನಾನು ಶುಗರ್ನ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಈ ಡ್ರಿಂಕ್ ಅಷ್ಟೇ ಬೀಟ್ರೂಟ್ ಇರೋದ್ರಿಂದ, ಕ್ಯಾರೆಟ್ ಸ್ವೀಟ್ನೆಸ್, ಬೀಟ್ರೂಟ್ ಸ್ವೀಟ್ನೆಸ್ ಎಲ್ಲ ಇರೋದ್ರಿಂದ ಸ್ವೀಟ್ ಏನು ಆ್ಯಡ್ ಮಾಡಬೇಕು ಎಕ್ಸ್ಟ್ರಾ ಅಂತ ಅನ್ನಿಸ್ಲಿಲ್ಲ. ಅದು ಫುಲ್ ಫೈನ್ ಪೇಸ್ಟ್ ಆಗಿಲ್ವಲ್ಲ, ಅದೆಲ್ಲ ಒಂಥರ ಸ್ಮಾಲ್ ಗ್ರೇಟೆಡ್ ಪೀಸ್ ಎಲ್ಲ ಸಿಗ್ತಾ ಇದೆ ಬಾಯಿಗೆ. ಕೆಳಗಡೆ ತುಂಬ ಸ್ಲರಿ ಥರ ಆಗಿಬಿಟ್ಟಿದೆ, ತಿಕ್ ಸ್ಲರಿ ಆಗಿ ಹೋಗ್ಬಿಟ್ಟಿದೆ. ಫಸ್ಟ್ ಮೇಲೆ ಲಿಕ್ವಿಡ್ ಎಲ್ಲ ಇತ್ತು, ಅದು ಚೆನ್ನಾಗಿತ್ತು ಕುಡ್ದೆ. ಈಗ ಒಂಥರ ತಿಕ್ ಸ್ಲರಿ ಆಗಿದೆ. ಫುಲ್ ಬೀಟ್ರೂಟ್ ಕ್ಯಾರೆಟ್ ಎಲ್ಲ ಆಗೋಗ್ಬಿಟ್ಟಿದೆ. ಓಕೆ, ಮಳೆ ಬರ್ತಿದೆ, ಹಾಗಾಗಿ ಕಾರಲ್ಲಿ ಹೋಗೋದಾ ಟೂ ವೀಲರಲ್ಲಿ ಹೋಗೋದಾ ಗೊತ್ತಿಲ್ಲ. ರೆಡಿಯಾಗಿ ಬರೋಣ. ಲೆಟ್ಸ್ ಗೋ. ಓ, ಅದು ಆಫಲ್ಲಿ ಇದನ್ನು ಮಾಡ್ಕೊಂಡ ಮತ್ತೆ ಜ್ಯೂಸು ಹಾಗೆ ಬಿಟ್ಟಿದ್ಯಾ? ನಿನಗೆ ಅರ್ಧ ಅಂತ, ನಾನು ಕುಡ್ದಾಯ್ತು ನೋಡು, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಸ್ಟ್ರಕ್ ಆಯ್ತಲ್ಲ, ಹೆದರ್ಬಿಟ್ಟೆ. ನೀನು ಫುಲ್ ಕಂಪ್ಲೀಟ್ ಮಾಡ್ಕೊ. ಇಲ್ಲ, ಹಾಫ್ ಇಟ್ಟಿದ್ನಲ್ಲ ನೀನು, ಅದನ್ನು ಗ್ರೈಂಡ್ ಮಾಡಬೇಕು. ನನ್ನ ರೂಮ್ ಎಷ್ಟು ಮೆಸ್ಸಿಯಾಗಿದೆ ಅಂದರೆ, ನನ್ನ ರೂಮ್ನಂತೂ ತೋರಿಸಲ್ಲ, ಅಷ್ಟು ಮೆಸ್ಸಿಯಾಗಿದೆ. ಸ್ನಾನ ಮಾಡ್ಕೊಂಡು ಟವಲ್ ಹೀಗೆ ಇದೆ. ಆ್ಯಂಡ್ ಗೈಸ್, ನಂದು ಬಟ್ಟೆ ಎಲ್ಲ ಅಲ್ಲೇ ಉಳಿದುಬಿಟ್ಟಿದೆ ಬ್ಯಾಂಗ್ಳೂರಲ್ಲೇ. ಇಲ್ಲಿ ಏನೂ ಇಲ್ಲ ನನ್ನ ಹತ್ರ ಅಷ್ಟೊಂದು, ಕೆಲವು ಅಷ್ಟೇ ಇದೆ. ಸೊ ತುಂಬ ಚಳಿ ಇರೋದ್ರಿಂದ ಐ ಆಮ್ ಥಿಂಕಿಂಗ್ ಇದು ಎಷ್ಟು ಕಂಫಿ ಆಗಿದೆ ಗೊತ್ತಾ, ಸಖತ್ ಕಾಸಿ ಆಗಿದೆ. ಏನು ಚಂದ ಸಾಫ್ಟಾಗಿದೆ. ಇದು ನಾನು ಶೋ ಆಫಲ್ಲಿ ತೊಗೊಂಡಿದ್ದು ಸ್ವೆಟ್ ಶರ್ಟ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದನ್ನು ಹಾಕ್ಕೊಂಡು ಹೋಗ್ತೀನಿ, ವೇರ್ ಮಾಡ್ತೀನಿ. ಕೈಶ್, ನಾನು ಎಷ್ಟೇ ಇದು ಅಂದರೆ ಸೋಂಬೇರಿ ಅಂದರೆ ಅದ್ರ ಮೇಲೆ ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ಇದು ಒಂಥರ ಉಲ್ಲನ್. ಓಕೆ, ವಿಂಟರಿಗಂತೂ ತುಂಬ ಚೆನ್ನಾಗಿದೆ. So, no makeup, no skincare, nothing. As I told you, ನಾನು ಏನು ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ಹಚ್ಕೊಳಲ್ಲ, ಮನೇಲಿದ್ದರೆ ಹೀಗೆ ಇರ್ತೀನಿ ವಿತ್ ಝೀರೋ ಮೇಕಪ್, ಝೀರೋ ಸ್ಕಿನ್ ಕೇರ್, ನಾಟ್ ಇವನ್ ಅ ಸನ್ಸ್ಕ್ರೀನ್ ಆರ್ ಮಾಯ್ಶ್ಚರೈಸರ್ ಏನೂ ಹಚ್ಕೊಂಡಿಲ್ಲ. ಬಿಕಾಸ್ ನಂಗೆ ಅದೇನೂ ಅಭ್ಯಾಸ ಇಲ್ಲ ಅಷ್ಟು. ಒಳ್ಳೆಯದು ಹಚ್ಕೋಬೇಕು, ಸ್ಕಿನ್ ಕೇರ್ ಆದರೂ ಮಾಡಬೇಕು. ಬಟ್ ಐ ವಿಲ್ ಬಿ ಲೈಕ್ ಕ್ಲೀನ್ ವಿತೌಟ್ ಅಪ್ಲೈಯಿಂಗ್ ಎನಿಥಿಂಗ್ ಟು ಮೈ ಫೇಸ್. ಜಸ್ಟ್ ಏನಾದರೂ ಆಚೆ ಹೋಗಬೇಕು ಅಂದಾಗ ಲೈಟ್ ಮೇಕಪ್ ಆರ್ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗ್ತೀನಿ. ಸೊ ಇದೇ ಔಟ್ಫಿಟ್ ಚೆನ್ನಾಗಿ ಕಾಣ್ತಿದೆ ಅಥವಾ ಚೇಂಜ್ ಮಾಡೋದಾಗ ಗೊತ್ತಾಗ್ತಾ ಇಲ್ಲ. ಲೆಟ್ ಮಿ ಸಿ. ಸದ್ಯಕ್ಕೆ ಈ ಔಟ್ಫಿಟ್ ಈ ಥರ ಕಾಣಿಸ್ತಾ ಇದೆ. ಹೋಲ್ ಲೈನ್ ಟಾನ್ ಆಗಿದೆ. ಇದು ಸ್ಕರ್ಟ್ ಥರ ಆಗೋಗ್ಬಿಟ್ಟಿದೆ, ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಬಟ್ ತುಂಬ ಆಚೆ ಕಡೆ ಚಳಿ ಇರೋದ್ರಿಂದ ಐ ಶುಡ್ ವೇರ್ ಪ್ಯಾಂಟ್ಸ್. ವಿಡಿಯೋ ತುಂಬ ಲೆಂದಿ ಆಗುತ್ತೆ ಆ್ಯಂಡ್ ಅಪ್ಲೋಡ್ ಮಾಡೋಕ್ಕೂ ಸಖತ್ತು ಹಿಂಸೆ ಆಗುತ್ತೆ. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪಾರ್ಟ್ 2ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡಾಕ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. Until then, take care, bye-bye, and do subscribe to my channel.